ಇನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಒಂದಷ್ಟು ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಮೇಲೂ ಕೂಡ ಏನೋ ದಾಳಿ ನಡೀತಾ ಇತ್ತು. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ ಐಟಿ ತಂಡದ ತನಿಖೆಯನ್ನು ನಡೀತಾ ಇದೆ. ಈಗ 4 ಅಧಿಕಾರಿಗಳಿಂದ ತಪಾಸಣೆ ಇನ್ನೂ ಕೂಡ ಮುಂದುವರಿತಾ ಇದೆ ಅಂತೇಳಿ ತಿಳಿದು ಬಂದಿದೆ. ದಾಖಲಾತಿಗಳನ್ನ ಈಗಲೂ ಕೂಡ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಪ್ರಮುಖವಾಗಿ ಅಡ್ಮಿಷನ್ ವಿವರ, ರಶೀದಿಗಳು ಹಾಗೆ ಅಕೌಂಟ್ಸ್ ವಿಭಾಗದ ದಾಖಲೆಗಳನ್ನ ಪರಿಶೀಲನೆಯಲ್ಲಿ ನಡೆಸ್ತಾ ಇದ್ದಾರೆ, ಪರಿಶೀಲನೆ ತೊಡಗಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಹೆಚ್ಚು ಕಡಿಮೆ ಸತತ 4 ಗಂಟೆಗಳಿಂದ ನಡೀತಾ ಇದೆ ಅಧಿಕಾರಿಗಳ ಪರಿಶೀಲನೆ. ಆಗ ನಮ್ಮ ಪ್ರತಿನಿಧಿ ಪ್ರಸನ್ನ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅಕೌಂಟ್ಸ್ ಸೆಕ್ಷನ್ ಜೊತೆಗೆ ಅಡ್ಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜು, ಸೊ ಅಲ್ಲಿ ಯಾಕೆ ಆ ವಿಭಾಗದಲ್ಲಿ ತನಿಖೆ ನಡೀತಾ ಇದೆ ಅಂತ ಅಂದ್ರೆ, ಈಗ ತಾನೇ ಸಿಇಟಿ ಮುಗಿಸ್ಕೊಂಡು ಹುಡುಗರೆಲ್ಲ ಇಂಜಿನಿಯರಿಂಗ್ಗೆ ಜಾಯಿನ್ ಆಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರಿಂದ ಬಹಳಷ್ಟು ಮೊತ್ತದ ಏನು ಡೊನೇಷನ್ ಅಥವಾ ಫೀಸ್ ಅನ್ನ ಎಲ್ಲಿ ಏನು ಕಲೆಕ್ಟ್ ಮಾಡಲಾಗುತ್ತೆ. ಸೊ ಈಗ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಒಂದಷ್ಟು ಆಸ್ತಿ ಪಾಸ್ತಿಯ ಲೆಕ್ಕಪತ್ರ ತೋರಿಸುವಂತ ಸಂದರ್ಭದಲ್ಲಿ ಇದು ಕಾಲೇಜಿಂದ ಬಂದಂತ ವರಮಾನ, ಇನ್ಕಮ್ ಅನ್ನುವಂತ ರೀತಿಯಲ್ಲೂ ಕೂಡ ಅದನ್ನ ತೋರಿಸಲಾಗಿರುತ್ತೆ. ಆದ್ರೆ ಅವರು ತೋರಿಸಿರುವಂತದ್ದು ಅಥವಾ ಅವ್ರು ಕೊಟ್ಟಿರುವಂತ ಲೆಕ್ಕಪತ್ರ ವ್ಯವಹಾರ ಮಾಹಿತಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಡೀತಾ ಇರುವಂತ ವ್ಯವಹಾರ ಮಾಹಿತಿ ಮ್ಯಾಚ್ ಆಗ್ತಾ ಇದೆಯಾ ಅನ್ನುವಂತ ರೀತಿಯಲ್ಲೂ ಕೂಡ ಬಹುಶಃ ತನಿಖೆಯನ್ನು ನಡೀಬಹುದೇನೋ ಆ ಆಯಾಮದಲ್ಲೂ ಕೂಡ. ಹೀಗಾಗಿನೇ ಸತತ 4 ಗಂಟೆಗಳಿಂದ ಕಾಲೇಜಿನಲ್ಲಿ ತನಿಖೆ ನಡೀತಾ ಇದೆ. ಏನು ಗ್ಲೋಬಲ್ ಕಾಲೇಜ್ ಆಫ್ ಟೆಕ್ನಾಲಜಿ, ಇದು ರಾಜರಾಜೇಶ್ವರಿ ನಗರದಲ್ಲಿ ಬರುವಂತಹ ಕಾಲೇಜ್. ಜೊತೆಗೆ ಪಕ್ಕದಲ್ಲೇ ಮತ್ತೊಂದು ಸ್ಕೂಲ್ ಕೂಡ ಇದೆ, ಅದು ಡಿ.ಕೆ. ಶಿವಕುಮಾರ್ಗೆ ಸೇರಿದಂತಹ ಸ್ಕೂಲ್. ಅಲ್ಲೂ ಕೂಡ ತನಿಖೆ ಮತ್ತೊಂದು ಕಡೆ ನಡೀತಾ ಇದೆ. ಅದೇ ಸ್ಕೂಲ್ನಲ್ಲಿ ಈ ಹಳೆ ನೋಟ್ಸ್ಗಳು ಪತ್ತೆಯಾಗಿದೆ ಅನ್ನುವಂಥದ್ದೆಲ್ಲವೂ ಕೂಡ ಲಭ್ಯ ಆಗ್ತಾ ಇರುವಂತ ಮಾಹಿತಿ. ಸೊ ಈ ರೀತಿಯಾಗಿ ಹಳೆ ನೋಟ್ಸ್ಗಳೆಲ್ಲ ಸಿಗ್ತಾ ಇರೋದು, ಜೊತೆಗೆ ಬಹಳಷ್ಟು ಜನ ಹುಡುಗರು ಬೇರೆ ಇದ್ದಾರೆ, ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಡ್ಮಿಷನ್ ಕೂಡ ಆಗ್ತಾರೆ. ಈ ಕಾರಣಕ್ಕಾಗಿ ತನಿಖೆ ಸ್ವಲ್ಪ ಹೊತ್ತು ಇನ್ನೂ ಹೆಚ್ಚಿನ ಹೊತ್ತು ಅಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್. ಪ್ರಸನ್ನ ಅವರೇ, ಇಷ್ಟೆಲ್ಲಾ ತನಿಖೆ ನಡೀತಾ ಇದೆಯಲ್ಲ ಪ್ರಸನ್ನ, ಬಹುಶಃ ಇದು ಇನ್ನೂ ಎಷ್ಟು ಹೊತ್ತು ಮುಂದುವರಿಬಹುದು ಅಂತ ಹೇಳಿ, ಜೊತೆಗೆ ಅಡ್ಮಿಷನ್ ವಿಭಾಗದಲ್ಲೆಲ್ಲ ಅನುಮಾನಕ್ಕೆ ಕಾರಣ ಆಗುವಂತ ರೀತಿಯಲ್ಲಿ ಏನೆಲ್ಲ ಅಂಶಗಳು ಪತ್ತೆಯಾಗುವಂತ ಸಾಧ್ಯತೆಗಳು ಇರಬಹುದು ಅನ್ನುವಂತ ಶಂಕೆ ಮೇಲೆ ತನಿಖೆ ನಡೆಯುತ್ತೆ. ಹಾಗೆ ಕಾಲೇಜ್ನಲ್ಲಿ ಕ್ಲಾಸಸ್ ಗಳೇನ್ ನಡೀತಾ ಇರುತ್ತೆ, ಅದ್ರ ಮೇಲೆ ಏನಾದ್ರೂ ಪರಿಣಾಮ ಬೀರಿದ್ಯಾ? ಇದೆಲ್ಲ ಐಟಿ ರೈಡ್ ತನಿಖೆ ಆಗ್ತಾ ಇರೋದಲ್ಲ, ಅದು ಯಥಾಸ್ಥಿತಿಯಾಗಿ ಅವ್ರು ನಡ್ಕೊಂಡು ಹೋಗ್ತಾ ಇದಾವ ಪ್ರಸನ್ನ? ಮಾಲ್ತೇಶ್, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಮತ್ತು ನ್ಯೂ ಹಿಲ್ ಪಬ್ಲಿಕ್ ಸ್ಕೂಲ್ ನ ಮೇಲೆ ಇದೀಗ ಸದ್ಯ ಯಾವುದೇ ರೀತಿಯ ಅಂದ್ರೆ ತರಗತಿಗಳ ಮೇಲೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನ ಬೀರಿಲ್ಲ. ಬೆಳಗ್ಗೆಯೂ ಕೂಡ ಬಂದಂತಹ ಐಟಿ ಅಧಿಕಾರಿಗಳ ತಂಡ ನೇರವಾಗಿ ಒಂದು ನ್ಯಾಷನಲ್ ನ್ಯೂ ಹಿಲ್ ಪಬ್ಲಿಕ್ ಸ್ಕೂಲ್ ನ ಮೇಲೆ ನೇರವಾಗಿ ದಾಳಿಯನ್ನ ನಡೆಸಿದ್ರು. ಅಲ್ಲಿನ ಅಡ್ಮಿಷನ್ ವಿಭಾಗದ ಎಲ್ಲಾ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಿದ್ರು. ಆ ಹಂತದಲ್ಲಿ ಒಂದು ಹಂತದಲ್ಲಿ ಕೆಲವು ಮಟ್ಟಿಗೆ ಹಳೆಯ ನೋಟುಗಳು ಸಿಕ್ಕಿದಾವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಪ್ರತಿ ವರ್ಷವೂ ಕೂಡ ಅಡ್ಮಿಷನ್ ಅನ್ನ ಜೂನ್ ಜುಲೈ ಶಾಲೆ ಪ್ರಾರಂಭ ಆಗೋದಕ್ಕಿಂತಲೂ 6-7 ತಿಂಗಳಿಗಿಂತ ಮೊದಲೇ ಈ ಒಂದು ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ ನಲ್ಲಿ ಅಡ್ಮಿಷನ್ ಅನ್ನ ಮಾಡಿಸ್ಕೊಳ್ಳಾಗ್ತಾ ಇತ್ತು. ಹೀಗಾಗಿ ಈ ಡಿಮಾನಿಟೈಸೇಷನ್ ಗಿಂತಲೂ ಮೊದಲಿನಿಂದಲೇ ಅಲ್ಲಿ ಅಡ್ಮಿಷನ್ ಪ್ರಾರಂಭವಾಗಿತ್ತು. ಆ ಎಲ್ಲ ಹಣವೂ ಕೂಡ ಇದೀಗ ಅದೇ ಶಾಲೆಯಲ್ಲಿ ದೊರಕಿರುವ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇದರ ಜೊತೆಗೆ ಅಧಿಕಾರಿಗಳು ಆ ಒಂದು ಪಬ್ಲಿಕ್ ಸ್ಕೂಲ್ ನಿಂದ ನೇರವಾಗಿ ಈಗ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜಿನಲ್ಲೂ ಕೂಡ ಸತತವಾಗಿ 3 ಗಂಟೆಗಳಿಂದ ಇದೀಗ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಸಿಇಟಿ ಕೌನ್ಸಿಲಿಂಗ್ ಮೂಲಕ ಬಂದಂತಹ ವಿದ್ಯಾರ್ಥಿಗಳ ಅಡ್ಮಿಷನ್ ಹಣ ಏನಿದೆ, ಅವುಗಳ ರಸೀದಿ ಇರಬಹುದು, ಅಡ್ಮಿಷನ್ ಮಾಡಿಸಿಕೊಂಡಂತಹ ವಿದ್ಯಾರ್ಥಿಗಳ ದಾಖಲೆ ಇರಬಹುದು, ಆ ಎಲ್ಲದರ ಪ್ರಕ್ರಿಯೆಯನ್ನು ಕೂಡ ಪರಿಶೀಲನೆಯನ್ನು ಕೂಡ ಇದೀಗ 4 ಐಟಿ ಅಧಿಕಾರಿಗಳ ತಂಡ ಮುಂದುವರಿಸಿರುವಂತದ್ದು. ಸತತ 4 ಗಂಟೆಗಳಿಂದ ಇದೀಗ 2 ಶಾಲೆ ಮತ್ತು ಕಾಲೇಜಿನ 2 ವಿಭಾಗಗಳ ಮೇಲೆ ಇದೀಗ ಪರಿಶೀಲನೆಯನ್ನ ಮುಂದುವರಿಸಲಾಗಿದೆ. ಇದರ ಜೊತೆಗೆ ಅಡ್ಮಿಷನ್ ಮಾಡಿಸಿಕೊಳ್ಳೋದಕ್ಕೆ ಬಂದಂತಹ ಎಲ್ಲ ವಿದ್ಯಾರ್ಥಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ರಸೀದಿಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಂದ ಪಡೆದುಕೊಂಡಿರುವಂತಹ ಹಣ ಮತ್ತು ವಿದ್ಯಾರ್ಥಿಗಳಿಗೆ ನೀಡಲಾಗಿರುವಂತಹ ರಸೀದಿಗಳ ಬಗ್ಗೆ ಟ್ಯಾಲಿ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಇದೀಗ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಈ ಸದ್ಯ ಐಟಿ ಅಧಿಕಾರಿಗಳು ಮತ್ತು ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಸತತ ಇನ್ನೂ 2.5 3 ಗಂಟೆಗಳ ಕಾಲವೂ ಕೂಡ ಇನ್ನು ಪರಿಶೀಲನೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಈ ಒಂದು ಗ್ಲೋಬಲ್ ಅಕಾಡೆಮಿಯ ಟ್ರಸ್ಟ್ ಗೆ ಸಂಬಂಧಪಟ್ಟಂತಹ ಆಡಳಿತ ಅಧಿಕಾರಿಗಳಿಗೂ ಕೂಡ ಇದೀಗ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಖುದ್ದು ಹಾಜರಾಗೋದಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈಗ ಸದ್ಯ ಕಾಲೇಜಿನಲ್ಲಿ ಕೇವಲ ಪ್ರಿನ್ಸಿಪಾಲ್ರು ಮಾತ್ರ ಇರುವಂತದ್ದು. ಆಡಳಿತ ಮಂಡಳಿಗೆ ಸಂಬಂಧಪಟ್ಟ ಯಾವೊಬ್ರು ಕೂಡ ಇಲ್ಲ. ಹೀಗಾಗಿ ಆಡಳಿತ ಮಂಡಳಿಯ ಅಧಿಕಾರಿಗಳಿಗೂ ಕೂಡ ಇದೀಗ ಮಾಹಿತಿಯನ್ನ ರವಾನೆ ಮಾಡಿ ಖುದ್ದು ಬಂದು ಹಾಜರಾಗೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಹೀಗಾಗಿ ಆಡಳಿತ ಮಂಡಳಿಯ ಅಧಿಕಾರಿಗಳು ಬಂದ ನಂತರ ಸುಮಾರು ಇನ್ನೂ 3 ರಿಂದ 4 ಗಂಟೆಗಳ ಕಾಲ ಈ ಒಂದು ಸತತ ಪರಿಶೀಲನೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಮಾಲ್ತೇಶ್, ಓಕೆ, ಧನ್ಯವಾದ ಪ್ರಸನ್ನ. ಸೊ ಡಿ.ಕೆ.